ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ಯೋಗಿನಿ ಏಕಾದಶಿಯ ಶುಭಾಶಯಗಳು. ಇವತ್ತು ನಾನು ಯೋಗಿನಿ ಏಕಾದಶಿಯ ಒಂದು ಮಹಾತ್ಮೆಯ ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ. ಈ ಕಥೆಯನ್ನು ಕೇಳಿದರೂ ಹೇಳಿದರೂ ಸಕಲ ಸಂಕಷ್ಟಗಳು ದೂರವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತಂತ ಮತ್ತು 88,000 ಬ್ರಾಹ್ಮಣರಿಗೆ ಊಟ ಮಾಡಿಸಿದಷ್ಟು ಪುಣ್ಯ ಫಲ ಸಿಗುತ್ತಂತ ಸ್ನೇಹಿತರೆ. ಈ ವ್ರತವನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ಈ ಒಂದು ಕಥೆಯನ್ನು ಕೇಳಿ ಆ ಭಗವಂತ ಲಕ್ಷ್ಮೀನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಬರೀ ಕಥೆ ಯಾವ ಥರ ಐತೆ ಅಂತ ಬಹಳ ಅದ್ಭುತವಾಗಿರುವಂಥ ಕಥೆ ಐತಿ, ನೀವು ಕೇಳ್ರಿ. ಯೋಗಿನಿ ಏಕಾದಶಿ ವ್ರತಕಥೆ. ಯುಧಿಷ್ಠಿರನು ಕೇಳಿದನು, ವಾಸುದೇವನೇ, ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ದಯವಿಟ್ಟು ಅದರ ಮಹಿಮೆಯನ್ನು ನನಗೆ ವಿವರಿಸಿರಿ ಎಂದನು. ಭಗವಾನ್ ಶ್ರೀಕೃಷ್ಣನು ನುಡಿದನು, ರಾಜ್ಯಶ್ರೇಷ್ಠನೇ, ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಎಂತಹ ಮಹಾಪಾಪಗಳನ್ನಾದರೂ ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಸಂಸಾರ ಸಾಗರದಲ್ಲಿ ಮುಳುಗಿರುವ ಜೀವಿಗಳಿಗೆ ಈ ಏಕಾದಶಿ ಒಂದು ಸನಾತನ ದೋಣಿಯಂತಿದೆ ಎಂದು ಹೇಳಿದರು. ಈಗ ಕಥೆಯ ಹಿನ್ನೆಲೆಯನ್ನು ನೋಡೋಣ. ಅಲ್ಕಾಪುರಿಯ ರಾಜನಾದ ಕುಬೇರನು ಸದಾಶಿವನ ಭಕ್ತಿಯಲ್ಲಿ ಲೀನನಾಗಿರುತ್ತಿದ್ದನು. ಅವನಲ್ಲಿ ಹೇಮಮಾಲಿ ಎಂಬ ಯಕ್ಷ ಸೇವಕನಿದ್ದನು. ಅವನ ಕೆಲಸ ದಿನವೂ ಪೂಜೆಗಾಗಿ ಮಾನಸ ಸರೋವರದಿಂದ ಹೂಗಳನ್ನು ತರುವುದಾಗಿತ್ತು. ಹೇಮಮಾಲಿಯ ಹೆಂಡತಿಯ ಹೆಸರು ವಿಶಾಲಾಕ್ಷಿ. ಅವನು ಸದಾ ತನ್ನ ಪತ್ನಿಯ ಮೋಹಪಾಶದಲ್ಲಿ ಮುಳುಗಿರುತ್ತಿದ್ದನು. ಒಂದು ದಿನ ಹೇಮಮಾಲಿಯು ಮಾನಸ ಸರೋವರದಿಂದ ಹೂಗಳನ್ನು ತಂದರೂ ಮನೆಗೆ ಬಂದವನು ಹೆಂಡತಿಯ ಪ್ರೇಮ ಪಾಶದಲ್ಲಿ ಸಿಲುಕಿ ಅಲ್ಲೇ ಉಳಿದು ಬಿಟ್ಟನು. ಕುಬೇರನ ಅರಮನೆಗೆ ಹೋಗಲು ಮರೆತೇ ಹೋದನು. ಇತ್ತ ಕುಬೇರನು ಮಂದಿರದಲ್ಲಿ ಕುಳಿತು ಶಿವಪೂಜೆ ಮಾಡುತ್ತಾ ಮಧ್ಯಾಹ್ನದವರೆಗೂ ಹೂವಿಗಾಗಿ ಕಾಯ್ದನು. ಪೂಜೆ ಸಮಯ ಮೀರಿ ಹೋದಾಗ ಕುಬೇರನು ಕೋಪಗೊಂಡು ತನ್ನ ಉಳಿದ ಸೇವಕರಿಗೆ ಆ ದುರಾತ್ಮ ಹೇಮಮಾಲಿಯು ಇನ್ನೂ ಏಕೆ ಬಂದಿಲ್ಲ ಎಂದು ಕೇಳಿದನು. ಅದಕ್ಕೆ ಸೇವಕರು, ಮಹಾರಾಜರೇ, ಅವನು ತನ್ನ ಪತ್ನಿ ವ್ಯಾಮೋಹದಲ್ಲಿ ಸಿಲುಕಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ ಎಂದರು. ಇದನ್ನು ಕೇಳಿ ಕುಬೇರನು ತೀವ್ರ ಕೋಪಗೊಂಡು ತಕ್ಷಣ ಹೇಮಮಾಲಿಯನ್ನು ಕರೆಸಿಕೊಂಡನು. ಕುಬೇರನ ಶಾಪ. ಹೆದರುತ್ತಾ ಬಂದು ಎದುರು ನಿಂತ ಹೇಮಮಾಲಿಯನ್ನು ನೋಡಿ ಕುಬೇರನು, ಎಲೆ ಪಾಪಿಯೇ, ದುರಾಚಾರಿಯೇ, ನೀನು ದೇವ ಕಾರ್ಯವನ್ನು ನಿರ್ಲಕ್ಷಿಸಿ ಭಗವಂತನಿಗೆ ಅಪಚಾರ ಮಾಡಿದ್ದೀಯಾ. ಆದ್ದರಿಂದ ನೀನು ಕುಷ್ಠರೋಗ ಪೀಡಿತನಾಗಿ ನಿನ್ನ ಪ್ರೀತಿಯ ಪತ್ನಿಯಿಂದ ಅಗಲಿ ಈ ಪವಿತ್ರ ಸ್ಥಾನದಿಂದ ದೂರವಾಗಿ ಭೂಲೋಕಕ್ಕೆ ಬಿದ್ದು ಹೋಗು ಎಂದು ಶಾಪ ನೀಡಿದನು. ಕುಬೇರನ ಶಾಪದಂತೆ ಹೇಮಮಾಲಿಯು ಅಲ್ಕಾಪುರಿಯಿಂದ ಕೆಳಗೆ ಬಿದ್ದನು. ಅವನ ಇಡೀ ಶರೀರ ಕುಷ್ಠರೋಗದಿಂದ ನರಳತೊಡಗಿತು. ಆದರೆ ಅವನು ದಿನವೂ ಮಾಡುತ್ತಿದ್ದ ಶಿವಪೂಜೆಯ ಪ್ರಭಾವದಿಂದಾಗಿ ಅವನಿಗೆ ಪೂರ್ವಜನ್ಮದ ನೆನಪು, ಸ್ಮರಣಶಕ್ತಿ ಅಳಿಸಿ ಹೋಗಿರಲಿಲ್ಲ. ಶಾಪಗ್ರಸ್ತನಾದ ಅವನು ಅಲೆಯುತ್ತಾ ಪರ್ವತ ಶ್ರೇಷ್ಠವಾದ ಮೇರುಗಿರಿ ಪರ್ವತದ ಶಿಖರವನ್ನು ತಲುಪಿದನು. ಮಾರ್ಕಂಡೇಯ ಮಹರ್ಷಿಗಳ ದರ್ಶನ ಮಾಡಿದನು. ಅಲ್ಲಿ ಅವನಿಗೆ ಮಹಾ ತಪಸ್ವಿಗಳಾದ ಮಾರ್ಕಂಡೇಯ ಮುನಿಗಳ ದರ್ಶನವಾಯಿತು. ಪಾಪಕರ್ಮದ ಯಕ್ಷನು ಮುನಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅವನು ಭಯದಿಂದ ನಡುಗುತ್ತಿರುವುದನ್ನು ನೋಡಿ ಮಾರ್ಕಂಡೇಯರು, ನಿನಗೆ ಈ ಕುಷ್ಠರೋಗ ಹೇಗೆ ಬಂತು ಎಂದು ಕೇಳಿದರು. ಅದಕ್ಕೆ ಯಕ್ಷನು, ಮುನಿವರೇ, ನಾನು ಕುಬೇರನ ಸೇವಕ ಹೇಮಮಾಲಿ. ದಿನವೂ ಶಿವಪೂಜೆಗಾಗಿ ಹೂಗಳನ್ನು ತರುತ್ತಿದ್ದೆ. ಒಂದು ದಿನ ಪತ್ನಿಯ ಸುಖದಲ್ಲಿ ಮುಳುಗಿ ಸಮಯದ ಜ್ಞಾನವಿಲ್ಲದೆ ತಡ ಮಾಡಿದೆ. ಇದರಿಂದ ಕೋಪಗೊಂಡ ಕುಬೇರನು ನನಗೆ ಶಾಪ ನೀಡಿದನು. ಹಾಗಾಗಿ ನಾನು ಪತ್ನಿಯಿಂದ ದೂರವಾಗಿ ಈ ರೋಗದಿಂದ ನರಳುತ್ತಿದ್ದೇನೆ. ನಂತರ ಮನಸ್ಸು ಸದಾ ಪರೋಪಕಾರದಲ್ಲೇ ತೊಡಗುತ್ತಿರುತ್ತದೆ ಎಂಬುದು ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ರಕ್ಷಿಸಿ ಈ ಪಾಪದಿಂದ ಮುಕ್ತಿ ಪಡೆಯುವ ದಾರಿಯನ್ನು ತೋರಿಸಿರಿ ಎಂದು ಬೇಡಿಕೊಂಡನು. ವ್ರತದ ಮಹಿಮೆ ಮತ್ತು ಮುಕ್ತಿ. ಅವನ ನಿಜ ಆಲಿಸಿದ ಮಾರ್ಕಂಡೇಯರು, ನೀನು ಸತ್ಯವನ್ನೇ ನುಡಿದಿದ್ದೀಯಾ. ಆದ್ದರಿಂದ ನಿನ್ನ ಕಲ್ಯಾಣಕ್ಕಾಗಿ ನಾನು ಒಂದು ವ್ರತವನ್ನು ಉಪದೇಶಿಸುತ್ತೇನೆ. ನೀನು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸು. ಈ ವ್ರತದ ಪುಣ್ಯದಿಂದ ನಿನ್ನ ಕುಷ್ಠರೋಗವು ಖಂಡಿತವಾಗಿ ಗುಣವಾಗುತ್ತದೆ ಎಂದರು. ಶ್ರೀಕೃಷ್ಣನು ಮುಂದೆ ಹೀಗೆ ಹೇಳುತ್ತಾನೆ, ಹೇ ರಾಜನ್, ಮಾರ್ಕಂಡೇಯ ಮುನಿಗಳ ಉಪದೇಶದಂತೆ ಹೇಮಮಾಲಿಯು ಯೋಗಿನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದನು. ಇದರ ಫಲವಾಗಿ ಅವನ ಶರೀರದ ಕುಷ್ಠರೋಗವೆಲ್ಲ ದೂರವಾಗಿ ಅವನು ಮತ್ತೆ ಸುಂದರ ರೂಪವನ್ನು ಪಡೆದನು. ತನ್ನ ಪತ್ನಿಯೊಂದಿಗೆ ಸುಖವಾಗಿ ಬಾಳಿದನು. ಯೋಗಿಯ ಏಕಾದಶಿಯ ಮಹತ್ವ. ಈ ಯೋಗಿನಿ ಏಕಾದಶಿ ವ್ರತವು ಎಷ್ಟು ಪುಣ್ಯದಾಯಕವೆಂದರೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿರುವುದರಿಂದ ಯಾವ ಫಲ ಲಭಿಸುತ್ತದೆಯೋ ಅದೇ ಫಲವು ಕೇವಲ ಒಂದು ಯೋಗಿನಿ ಏಕಾದಶಿಯ ವ್ರತವನ್ನು ಆಚರಿಸುವುದರಿಂದ ಸಿಗುತ್ತದೆ. ಈ ವ್ರತದ ಮಹಾತ್ಮೆಯನ್ನು ಓದುವ ಅಥವಾ ಕೇಳುವ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಶ್ರೀಕೃಷ್ಣ ಹೇಳಿದರು ಎಂಬಲ್ಲಿಗೆ ಯೋಗಿನಿ ಏಕಾದಶಿ ವ್ರತ ಕಥೆ ಸಂಪೂರ್ಣವಾಯಿತು. ಸ್ನೇಹಿತರೆ, ಕೇಳಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ನಿಮ್ಮ ಸಂಕಷ್ಟಗಳೆಲ್ಲ ಭಗವಂತ ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.
ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣಂತ.